ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೇನೋ ಇಷ್ಟ ಆಯ್ತು, ಅದಕ್ಕೆ ಅನ್ಕೊಂಡೆ. ಇಲ್ಲ ಇಲ್ಲ, ಮಾನ್ಯ ಅಂತ ಇಡೋಣ. ಭಾವ ಹೇಳ್ದಾಗೆ ಹೆಸರಿಗೂ ಅರ್ಥ ಇದೆ, ಈ ಟ್ರೆಂಡಿಗೂ ಚೆನ್ನಾಗಿ ಸೆಟ್ ಆಗುತ್ತೆ. ಮಾನಸ ಅಂತಾನೆ ಇರೋಣ, ಮನ್ಸಲ್ಲೇ ಇರುತ್ತೆ. ಮಾನಸ ಅಂತ ಇರೋಣ. ಮಾನಸ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಅಮ್ಮ? ನನಗೇನೋ ಮಾಧವಿ ಅನ್ನೋ ಹೆಸರೇ ಇಷ್ಟ. ಅದೆಲ್ಲ ಆಗಲ್ಲ ಅಮ್ಮ, ನಾನ್ ಹೇಳಿದ ಹೆಸರೇ ಇಡ್ಬೇಕು. ಅವಿ ಹೇಳಿದ ಹೆಸರು ಚೆನ್ನಾಗಿದೆ, ಮೇಘ ಅಂತಾನೂ ಇಡ್ಬೋದು. ತುಳಸಿಯವರೇ, ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವು ಒಂದ್ ಹೆಸರು ಹೇಳಿ. ಮಹಾಲಕ್ಷ್ಮಿ ಅಂತ ಮಗುಗೆ ಮೀರಾ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಮೀರಾ? ವಾಹ್, ತುಂಬಾ ಚೆನ್ನಾಗಿದೆ. ಹೌದಮ್ಮ, ಮೀರಾ ಅನ್ನೋ ಹೆಸರು ಚೆನ್ನಾಗಿದೆ. ಆದ್ರೂ ಮೇಘ ಅಂತ ನಾನು ಹೇಳಿದ ಹೆಸರಿಟ್ರೆ ಖುಷಿ ಆಗತ್ತೆ. ಯಾರು ಖುಷಿ ಆಗುತ್ತೋ ಬಿಡುತ್ತೋ, ಮಾನಸ ಅಂತಾನೆ ಹೆಸರಿಡ್ಬೇಕು. ಇಲ್ಲ ಇಲ್ಲ, ಮಾನ್ಯ ಅನ್ನೋ ಹೆಸರೇ ಇಡ್ಬೇಕು. ಆಯ್ತಾಯ್ತು, ಸುಮ್ಮನೆ ಯಾಕೆ ಜಗಳ? ನೀವೆಲ್ರೂ ಹೇಳಿರೋ ಹೆಸರನ್ನು ಚೀಟಿಲ್ ಬರ್ದು ನಾಳೆ ಮಾವನ ಕೈಲಿ ಎತ್ಸೋಣ. ಅದ್ರಲ್ಲಿ ಯಾವ ಹೆಸರು ಬರುತ್ತೋ ಆ ಹೆಸರೇ ಇಡೋಣ, ಸರಿನಾ? ಸರಿ ಸರಿ, ಈಗ ತಿಂಡಿ ತಿನ್ನಿ. ಎಟ್ಕ ಏನಾಯ್ತು? ಯಾಕೆ ತಿಂತಾ ಇಲ್ಲ? ಏನಾಗಿಲ್ಲ, ತಿಂತೀನಿ. ದೀಪಿಕಾ, ಏನಾಯ್ತು? ಎಲ್ಲಿ ಕೈ ತೋರ್ಸು. ಏನಿದು? ಕೈ ಯಾಕೆ ಸುಟ್ಕೊಂಡಿದ್ಯಾ? ಅದು ಅಡುಗೆ ಮಾಡ್ಬೇಕಾದಾಗ ಮರ್ತು ಬಿಸಿ ಪಾತ್ರೆನ ಮುಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಗಾಯ ಆಯ್ತು. ಅದಕ್ಕೆ ಹೇಳೋದು, ನಿನ್ಗೆ ಯಾಕೆ ಅಡುಗೆ ಉಸಾಬ್ರಿ ಅಲ್ಲ? ಇದನ್ನೆಲ್ಲ ನಾವೇ ನೋಡ್ಕೊಳಲ್ವಾ? ಮೊದಲನೇ ಸಲ ಹೆಜ್ಜೆ ಇಡೋ ಮಗು ಎಡವಿ ಬೀಳ್ದೆ ಇರೋಕ್ಕಾಗತ್ತಾ? ಅಡುಗೆ ಮಾಡ್ಬೇಕಾದಾಗ ಇದೆಲ್ಲ ಇದ್ದಿದ್ದೆ, ಹಾಗಂತ ಅಡುಗೆ ಮಾಡದೆ ಇರೋಕ್ಕಾಗತ್ತಾ? ಕರೆಕ್ಟು. ಕೈ ಗಾಯ ಆಗಿದೆಯಲ್ವಾ, ಈಗ ಹೇಗ್ ತಿಂತೀಯ? ನಾನಿದ್ದೀನಲ್ಲ ಮಾವ, ನಾನೇ ತಿನ್ನಿಸ್ತೀನಿ. ಇನ್ಮೇಲೆ ಏನೇ ಮಾಡದಿದ್ರು ಹುಷಾರಾಗಿ ಮಾಡು. ಈ ರೀತಿ ಚಿಕ್ಕ ಮಕ್ಳ ತರ ಕೈ ಗಾಯ ಮಾಡ್ಕೋಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.